The first class is nothing but the class Chlorophyceae. Chlorophyceae ಅಲ್ಲ Chlorophyceae. ಯಾಕೆ ನಾವು Chlorophyceae ಅಂತೇವೆ? Because it contains what? Chloroplast. Chloroplast ಯಾವ ಬಣ್ಣ ಇರುತ್ತೆ? ಗ್ರೀನ್ ಬಣ್ಣ ಇರುತ್ತೆ, ಹೌದಾ? ಹಾಗಾಗಿ ಯಾವ ಆಲ್ಗೆ ಇದು? ಇಟ್ಸ್ ಎ ಗ್ರೀನ್ ಆಲ್ಗೆ. ಇಟ್ಸ್ ಎ ಗ್ರೀನ್ ಆಲ್ಗೆ. Can you see the diagrams of the green algae here? ಕಾಣಿಸ್ತಾ ಇದೆಯಾ? ಒಂದಿಷ್ಟು ಗ್ರೀನ್ ಆಲ್ಗೆಗಳ ಫೋಟೋಗಳಿದಾವೆ. ಯಾವುದೆಲ್ಲ ಇದಾವೆ ಹೇಳಿ? ಕ್ಲಮಿಡೋಮೊನಾಸ್, ಪೆಡಿಯಾಸ್ಟ್ರಮ್, ಯೂಲೋಥ್ರಿಕ್ಸ್, ಕ್ಲಾಡೋಫೋರಾ, ಸಿಫೆಲ್ಯೂರಸ್. ಮಕ್ಕಳೇ, ಅಲ್ಲಿ ಸಿಫೆಲ್ಯೂರಸ್ ಅಂತ ಬರ್ದಿದೆ, ಕಾಣಿಸ್ತಾ ಇದೆಯಾ? ಮಿಡ್ಲಿ ಡಯಾಗ್ರಾಮ್ ಇದು. ಇದನ್ನ ನೀವು ನೋಡಿದ್ದೀರಾ ಎಲ್ಲಾದರೂ? ಹ್ಯಾವ್ ಯು ಎನಿ ಐಡಿಯಾ ಅಬೌಟ್ ದಿಸ್? ಅದು ನಿಮ್ಮ ಮಾವಿನ ಎಲೆ ಮೇಲೆ, ನಿಮ್ಮ ಗೇರೆ ಎಲೆ ಮೇಲೆ, ಹೆಚ್ಚಾಗಿ ಎಲೆಗಳ ಮೇಲೆ ಒಂಥರ ಗ್ರೇ ಕಲರ್ನ ಕವರಿಂಗ್ ಇರುತ್ತೆ. ನೋಡಿದ್ದೀರಾ ನೀವು? ಒಂದು ಗ್ರೇ ಕಲರ್ನ ಕವರಿಂಗ್ ಇರುತ್ತೆ, ಒಂಥರ ಪೌಡ್ರ್. ಅದು ನಥಿಂಗ್ ಬಟ್ ದ ಪ್ಯಾರಾಸೈಟಿಕ್ ಆಲ್ಗೆ. This is the only algae which is parasitic in nature, which cannot lead a independent life. It will lead a independent life, but it is parasitic, okay, on the green plants. ಈಗ ಈ ಕ್ಲೋರೋಫೈಸಿಗೆ ಬನ್ನಿ ಮಕ್ಕಳೇ. ಇದು ರಾಂಗ್ ಆಯ್ತಾ? ಇದು ಕ್ಲಮಿಡೋಮೊನಾಸ್ ಅಲ್ಲ, ಇದು ವಾಲ್ವಾಕ್ಸ್. ಇದು ಪೆಡೆಸ್ಟ್ರಿಯಂ, ಇದು ಯೂಲೋಥ್ರಿಕ್ಸ್, ಇದು ಕ್ಲಾಡೋಫೋರಾ, ಇದು ಸೆಫೆಲ್ಯೂರಸ್, ಇದು ಯೂಡೋಗೋನಿಯಂ, ನಾಟ್ ಊಡೋಗೋನಿಯಂ, ಯೂಡೋಗೋನಿಯಂ, ಯೂಡೋಗೋನಿಯಂ, ಸ್ಪೈರೋಗೈರ, ಕೋಡಿಯಂ. ಇದನ್ನ ಅಡುಗೆಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಇಸ್ ಕ್ಯಾರವನ್ನು ಈಗ ಕ್ಲೋರೋಫೈಸಿಗೆ ಹಾಕಲಿಲ್ಲ ಮಕ್ಕಳೇ. ಇಟ್ ಇಸ್ ಪ್ಲೇಸ್ಡ್ ಅಂಡರ್ another class called as Cariaceae. Right? Okay, now. So why they are called as Chlorophyceae? ಯಾಕಂದರೆ ಕ್ಲೋರೋಪ್ಲಾಸ್ಟ್ ಇದೆ. ಮತ್ತು ಇವುಗಳಲ್ಲಿ ನಿಮಗೆ ಸಿಗೋದು ಹೆಚ್ಚಾಗಿ ಗ್ರೀನ್ ಆಲ್ಗೆಯಲ್ಲಿ ಒಂದು ಮೇಜರ್ ಪ್ರಾಮಿನೆಂಟ್ ಕ್ಲೋರೋಪ್ಲಾಸ್ಟ್ ಸಿಗುತ್ತೆ. ಬೇರೆ ಬೇರೆ ಶೇಪಿನ ಮೇಜರ್ ಪ್ರಾಮಿನೆಂಟ್ ಕ್ಲೋರೋಪ್ಲಾಸ್ಟ್ ಈಸ್ ಪ್ರೆಸೆಂಟ್. ಅದಕ್ಕೋಸ್ಕರ ಅಲ್ಲ ನಾವು ಅದನ್ನು ಯಾವ ಆಲ್ಗೆ ಅಂತ ಕರೆಯೋದು? ವಿ ಕಾಲ್ ದಮ್ ಆಸ್ ಎ ಗ್ರೀನ್ ಆಲ್ಗೆ ಬಿಕಾಸ್ ಎ ಪ್ರಾಮಿನೆಂಟ್ ಕ್ಲೋರೋಪ್ಲಾಸ್ಟ್ ಈಸ್ ಪ್ರೆಸೆಂಟ್ ಇನ್ ದೆಮ್. ಆಯ್ತಪ್ಪ? ಯಾವುದೆಲ್ಲ ನಿಮಗೆ ಟೈಪಿನ ಆಲ್ಗೆ ಇದೆ, ಯಾವುದೆಲ್ಲ ಟೈಪಿನ ಕ್ಲೋರೋಪ್ಲಾಸ್ಟ್ ಇದ್ದಾವೆ? ಇದು ಕ್ಲಮಿಡೋಮೊನಾಸ್ನ ಚಿತ್ರ. ಕ್ಲಮಿಡೋಮೊನಾಸಲ್ಲಿ ನಿಮಗೆ ಕ್ಲೋರೋಪ್ಲಾಸ್ಟ್ ಸಿಗೋದು ಯಾವುದು? ಕಪ್ ಶೇಪ್ಡ್. ಮಕ್ಕಳ ಇಲ್ಲಿ ಕಾಣ್ತಾ ಇದೆಯಲ್ಲ ರೌಂಡ್, ದಿಸ್ ಈಸ್ ನಥಿಂಗ್ ಬಟ್ ದ ಪೈರೆನಾಲ್. ಸೊ ಇಟ್ ಕಂಟೈನ್ಸ್ ಅ ಕಪ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್. ಆ್ಯಂಡ್ ಹಿಯರ್ ವೆನ್ ಯು ಕಮ್ ಟು ಕ್ಲಾಡೋಫೋರದಲ್ಲಿ ರೆಟಿಕ್ಯುಲೇಟ್ ಮಕ್ಕಳೇ, ಕ್ಲಾಡೋಫೋರ್ ರೆಟಿಕ್ಯುಲೇಟ್. ಓಕೆ, ಸೊ ಯು ಕ್ಯಾನ್ ಸಿ ಡಾಟ್ಸ್ ಕಾಣ್ತಾ ಇದೆಯಾ? ಡಾಟ್ ಕಾಣ್ತಾ ಇದೆಯಾ? ಸೊ ದೀಸ್ ಡಾಟ್ಸ್ ರೆಪ್ರೆಸೆಂಟ್ಸ್ ಡಿಸ್ಕಾಯ್ಡ್ ಕ್ಲೋರೋಪ್ಲಾಸ್ಟ್. ಡಿಸ್ಕಾಯ್ಡ್ ಕ್ಲೋರೋಪ್ಲಾಸ್ಟ್ ನಿಮಗೆ ಸಿಗೋದು ಕೊಲೆರ್ಪದಲ್ಲಿ. ಓಕೆ, ಕೊಲೆರ್ಪ ಅಂತ ಒಂದು ಗ್ರೀನ್ ಆಲ್ಗೆ ಇದೆ, ಇಲ್ಲಿ ಇಲ್ಲ ಅದು ನಿಮಗೆ ಸಿಗೋದು ನಿಜವಾಗ ಒಂದು ಗುಜರಾತ್ನ ಕಡೆ ಎಲ್ಲ ಹೋದರೆ ನಿಮಗೆ ಗ್ರೀನ್ ಕಲರ್ ಆಲ್ಗೆ ಸಿಗುತ್ತೆ. ಆ್ಯಂಡ್ ದಟ್ ಗ್ರೀನ್ ಆಲ್ಗೆ ಇಸ್ ನಥಿಂಗ್ ಬಟ್ ಕೊಲೆರ್ಪ. ಅದೇ ನಂಬರಿ ನೀವು ಕುಂದಾಪುರದ್ದು ಕೋಡಿ ಬೀಚಲ್ಲೋ ಇಲ್ಲ ಮಲ್ಪೆ ಬೀಚಲ್ಲೋ ಹೋಗಿ ನೋಡಿದರೆ ನಿಮಗೆ ಗ್ರೀನ್ ಕಲರ್ ಸಿಗುತ್ತೆ, ಇಲ್ಲ ಅಂತಲ್ಲ. ಗ್ರೀನ್ ಕಲರ್ ತೆಳು ಒಂದು ಪ್ಲಾಸ್ಟಿಕ್ನ ಪೀಸ್ಗಳು ಬಿದ್ದಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ದ ಅಲ್ವಾ. ಓಕೆ, ದಟ್ ಈಸ್ ಆಲ್ಸೋ ಗ್ರೀನ್ ಆಲ್ಗೆ ಅಲ್ವಾ. ನಮ್ಮ ಕಡೆ ಅಲ್ವಾ ಸಿಕ್ಕಿದ ಹಾಗೆ ಅಲ್ವಾ, ULVA ಅಲ್ವಾ ಅಂತ ಹೇಳೋದು. ನಮ್ಮ ಕಡೆ ಅಲ್ವಾ ಸಿಕ್ಕಿದ ಹಾಗೆ ನೀವು ಗುಜರಾತಿನ ಕೋಸ್ಟಲ್ ಏರಿಯಾಕ್ಕೆ ಹೋದರೆ ಯು ಆರ್ ಗೆಟಿಂಗ್ ದ ಕೊಲೆರ್ಪ. ಬೇರೆ ಬೇರೆ ಜಾತಿಯ ಕೊಲೆರ್ಪ ಅನ್ನುವಂತಹ ಗ್ರೀನ್ ಆಲ್ಗೆ ಈಸ್ ಪ್ರೆಸೆಂಟ್ ಆನ್ ದ ಗುಜರಾತ್ ಸೀ ಕೋಸ್ಟ್.
ರೈಟ್. ಆ ಕೊಲೆರ್ಪದಲ್ಲಿ ನಿಮಗೆ ಈ ಥರ ಡಾಟ್ ಡಾಟ್ ಕಾಣಿಸ್ತಾ ಇದೆಯಾ ಮಕ್ಕಳ? ಅಲ್ಲಲ್ಲಿ ಬೊಟ್ಟ 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 ಕಾಣ್ತಾ ಇದೆಯಾ? ಸೊ ಈ ಬೊಟ್ಟ ಬೊಟ್ಟ ನಥಿಂಗ್ ಬಟ್ ದ ಡಿಸ್ಕಾಯ್ಡ್ ಅಂದರೆ ಬಿಲ್ಲೆ ಆಕಾರದ, ರೌಂಡ್ ರೌಂಡ್ ಬಿಲ್ಲೆ ಆಕಾರದ ಕ್ಲೋರೋಪ್ಲಾಸ್ಟ್. ನೆಕ್ಸ್ಟ್ ಕಪ್, ಇದು ಸಿ ಶೇಪ್, ಒಂದು ಒಳ್ಳೆ ಸಿ ಶೇಪಿನ ಕ್ಲೋರೋಪ್ಲಾಸ್ಟ್. ಯು ಕ್ಯಾನ್ ಮೇಕ್ ಔಟ್ ಹೀಗೆ ಬಂದು ಹೀಗೆ ಸಿ ಶೇಪ್ ನೋಡಿ. ಸಿ, ಈ ಮಕ್ಕಳು ಹೇರ್ ಬ್ಯಾಂಡ್ ಹಾಕ್ತಾರಲ್ಲ, ಹೇರ್ ಬ್ಯಾಂಡ್ ಬ್ಯಾಂಡಿನ ಹಾಗೆ ಆ ಥರದ ಕ್ಲೋರೋಪ್ಲಾಸ್ಟ್. ಸೊ ಸೆಲ್ ಕಂಟೈನ್ಸ್ ಅ ಬ್ಯಾಂಡ್ ಲೈಕ್ ಕ್ಲೋರೋಪ್ಲಾಸ್ಟ್. ಹೇರ್ ಬ್ಯಾಂಡ್ ಹಾಕ್ತಾರಲ್ಲ ಮಂಡೆಗೆ, ಇಟ್ ಲುಕ್ಸ್ ಲೈಕ್ ದ್ಯಾಟ್. ಸೊ ದಿಸ್ ಈಸ್ ಯೂಶುವಲಿ ನಾವು ಯಾವ ಆಲ್ಗೆಯಲ್ಲಿ ನೋಡಿದ್ದು? ಯೂಲೋಥ್ರಿಕ್ಸ್ ಕಾಣ್ತಾ ಇದೆಯಾ? ಯೂಲೋಥ್ರಿಕ್ಸ್ ನೋಡಿ ಇಲ್ಲಿ, ನೋಡಿ ಯೂಲೋಥ್ರಿಕ್ಸ್ ಇಲ್ಲಿ ನೋಡಿ, ಯು ಕ್ಯಾನ್ ಸಿ ಶೇಪ್ಡ್ ಕ್ಲೋರೋಪ್ಲಾಸ್ಟ್. The next comes reticulate chloroplast. ರೆಟಿಕ್ಯುಲೇಟ್ ಕ್ಲೋರೋಪ್ಲಾಸ್ಟ್ಗೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಇನ್ನೂ ತೋರಿಸ್ತೇನೆ. ನೋಡಿ ನೋಡಿ ಕಾಣ್ತಾ ಇದೆಯಾ? ನೆಟ್ವರ್ಕಿನ ಹಾಗೆ ನೋಡಿದ್ರಾ? ಸೊ ನೆಟ್ವರ್ಕಿನ ಹಾಗೆ ಬರುವ ಕ್ಲೋರೋಪ್ಲಾಸ್ಟ್ ವಿ ಕಾಲ್ ಇಟ್ ಆಸ್ ವಾಟ್? ರೆಟಿಕ್ಯುಲೇಟ್ ಕ್ಲೋರೋಪ್ಲಾಸ್ಟ್. ನೋಡಿ ಇದು ನಿಮಗೆ ಸಾಧಾರಣ ಸಿ ಶೇಪ್. ಎಸ್, ಈಗ ಆಮೇಲೆ ಸ್ಪೈರಲ್ ಕ್ಲೋರೋಪ್ಲಾಸ್ಟ್. ಸ್ಪೈರಲ್ ಕ್ಲೋರೋಪ್ಲಾಸ್ಟ್ಗೆ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಕಾಣ್ತಾ ಇದೆಯಾ? ಒಳ್ಳೆ ಸ್ಪ್ರಿಂಗಿನ ಹಾಗೆ ಏನಾಗಿದೆ ಮಕ್ಕಳೇ? ಕ್ಲೋರೋಪ್ಲಾಸ್ಟ್ ಈಸ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಎ ಸ್ಪ್ರಿಂಗ್ ಲೈಕ್ ಸ್ಟ್ರಕ್ಚರ್. ಸೊ ವೇರಿಯಸ್ ಟೈಪ್ಸ್ ಆಫ್ ಕ್ಲೋರೋಪ್ಲಾಸ್ಟ್ ಈಸ್ ಪ್ರೆಸೆಂಟ್. ಸರಿಯಾಗಿ ನೋಡಿ, ಜಸ್ಟ್ ಹ್ಯಾವ್ ಎ ಲುಕ್ ಆನ್ ದ ಕ್ಲೋರೋಪ್ಲಾಸ್ಟ್. Can you see any round dot like structure here? Can you see a dark green round structures here? Yes? This is nothing but the pyrenoid. It is nothing but the pyrenoid. So pyrenoid actually present in case of chlorophyceae, the pyrenoid, the chloroplast contains a structure called as pyrenoid. And remember, this pyrenoid is nothing but it is a protein surrounded by a starch sheath. So pyrenoid contains what? Protein which is surrounded by a starch. You can make out. See, this is the pyrenoid. ಈ ಮಿಡ್ಲಲ್ಲಿ ಒಂದು ದೊಡ್ಡ ರೌಂಡ್ ಬೊಟ್ಟ ಇದ್ದ ಹಾಗಿದೆ ಅಲ್ಲ, and that bottu, it is nothing but it's a protein, and this protein, it is covered by, can you see, purple. So this is nothing but the what? Starch sheath. So protein which is surrounded by the starch sheath, it is called as pyrenoid. Characteristic feature of what? Class Chlorophyceae. Chlorophyceae member ಅಲ್ಲಿ pyrenoid ಇದ್ದೇ ಇದೆ. Along with that, it contains the reserve food material. The reserve food material is oil droplets.
all these are green algae. See, ಸ್ಟಾರ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಇದ್ರೆ ಝೈಗ್ನಿಮಾ ಅಂತ ಹೇಳು. ಕಾಣಿಸ್ತಾ ಇದೆಯಾ ಮಕ್ಕಳಿಗೆ? ನೋಡಿ, ಸ್ಟೆಲ್ಲೇಟ್ ಕ್ಲೋರೋಪ್ಲಾಸ್ಟ್. ಕ್ಲೋರೋಪ್ಲಾಸ್ಟ್ ಯಾವ್ದು ಶೇಪಲ್ಲಿದೆ? ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಸ್ಟೆಲ್ಲೇಟ್, ಸ್ಟಾರ್ ಶೇಪ್. ಝೈಗ್ನಿಮದಲ್ಲಿ ಮಾತ್ರ ಇಟ್ ಇಸ್ ಸ್ಟಾರ್ ಶೇಪ್ಡ್. ಸ್ಪೈರೋಗೈರದಲ್ಲಿ ಕ್ಲೋರೋಪ್ಲಾಸ್ಟ್ ಹೇಗಿದೆ? ಸ್ಪೈರಲ್ ಇನ್ ನೇಚರ್. ಇದು nothing but the colony. Okay, this is nothing but the colony of the algae. ಕಾಲನಿ ಅಂದ್ರೆ ಒಂದಿಷ್ಟು ಸಣ್ಣ ಸಣ್ಣ ಆಲ್ಗೆ ಸೆಲ್ಗಳು ಗುಂಪಾಗಿ ಜೊತೆಯಾಗಿ ಜೀವನ ಮಾಡುದು. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ವಾಲ್ವಾಕ್ಸ್. This algae is called as what? Volvox. So many cells are together, they are living together. This is nothing but the Volvox. See the beauty of the Volvox. ಅಲ್ಲಿ ಒಂದೊಂದು ಬೊಟ್ಟ ಬೊಟ್ಟ ಕಾಣ್ತಾ ಇದೆಯಲ್ಲ ಮಕ್ಕಳೇ, ಒಂದೊಂದು ಸಿಂಗಲ್ ವೈಟಿಶ್ ಕಲರ್ ಬೊಟ್ಟು ಕಾಣ್ತಾ ಇದೆಯಲ್ಲ. ಕ್ಯಾನ್ ಯು ಮೇಕ್ ಔಟ್ ದಿಸ್ ವೈಟಿಶ್ ಕಲರ್ ಬೊಟ್ಟು 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 ಇದೆಯಲ್ಲ, ಒಳ್ಳೆ ಮುತ್ತು ಪೋಣಿಸಿದಾಗೆ. ದಟ್ ಈಸ್ ನಥಿಂಗ್ ಬಟ್ ಎ ಸಿಂಗಲ್ ಇಂಡಿವಿಜುವಲ್ ಸೆಲ್. ಸಿಂಗಲ್ ಇಂಡಿವಿಜುವಲ್ ಸೆಲ್. ಅಷ್ಟೂ ಸಿಂಗಲ್ ಇಂಡಿವಿಜುವಲ್ ಸೆಲ್ಗಳು ಒಟ್ಟಾಗಿ ಗ್ರೂಪ್ ಆಗಿ ಜೀವನ ಮಾಡುವಂಥದ್ದು. ಸೊ ದಿಸ್ ಇಸ್ ನಥಿಂಗ್ ಬಟ್ ದ ವಾಲ್ವಾಕ್ಸ್. So you can see this is the Chlamydomonas. ಕಾಣ್ತಾ ಇದೆಯಾ? ನೋಡಿ ಮಕ್ಕಳೇ, ಕಪ್ಪು ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಕಾಣ್ತಾ ಇದೆ ಅಂತ ಮಾಡ್ತೇನೆ. ಕಪ್ಪು ಶೇಪ್ಡ್ ಕ್ಲೋರೋಪ್ಲಾಸ್ಟ್, 2 flagella. This is Chlamydomonas. This is Eudogonium. Okay, Eudogonium, and you can see Eudogonium ಅಂತ ಯಾಕೆ ಹೇಳುದು? It contains a prominent oogonium. So you can see there is a prominent oogonium. Eudogonium ಅಲ್ಲಿ most common ಏನು? Presence of prominent oogonium, female sex organ. Can you see the pyrenoid here? Can you see the pyrenoid here? A beautiful pyrenoid is very beautiful. In the center, the round you can see. Can you see a spherical structure there? And see, this is the starchy surroundings. So, Chlamydomonas contains a red spot. Can you make out the red spot? Can you make out the red spot? Which helps the algae to move towards the light. Now come to the reproduction in case of Chlorophyceae. So usually during the favorable condition, Chlorophyceae members, they undergo asexual reproduction. Zoospore formation takes place in case of Chlorophyceae members. So it may be zoospores, right? So which can move from one region to other region. So during the favorable season, these zoospores are produced, and when these zoospores are released, ಅಲ್ವಾ, ಅವುಗಳು ರಿಲೀಸ್ ಆದಾಗ ಕಾಣಿಸ್ತಾ ಇದೆಯಾ ಮಕ್ಕಳೇ? zoospore formation ಆಗ್ತಾ ಇದೆ ನೋಡಿ. zoospore formation ಆದ ಮೇಲೆ ಏನಾಗುತ್ತೆ? zoospore is released out, ಆಮೇಲೆ gives rise to new individual. So you can see 2 types of reproduction: asexual reproduction and sexual reproduction. Asexual reproduction ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಪೇರೆಂಟ್ನ ಅಗತ್ಯವೇ ಇಲ್ಲ.
A single parent is involved. ಈಗಾಗಲೇ ಇದನ್ನ ಲಾಸ್ಟ್ ಕ್ಲಾಸಲ್ಲಿ ಇದನ್ನ ಏನು ಮಾಡಿದ್ದೇನೆ, ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಆಯ್ತಾ? ಸೊ ಇಲ್ಲಿ ನೋಡಿ, ಇದು ಸೆಕ್ಷುವಲ್ ರೀಪ್ರೊಡಕ್ಷನ್, ಐಸೋಗ್ಯಾಮಿಟ್. The gametes are of same. You can make out, right? So ಇಲ್ಲಿ ಐಸೋಗ್ಯಾಮೆಟ್ ಇದು. So these isogametes will fuse together. Zygote ಬರುತ್ತೆ. Zygote will undergo what? Division. Division ಆಗಿ you are getting a zoospores, and when these zoospores are released out, you are getting a new individual. Zoospore ಇಲ್ಲಿ ಹಾಗಲ್ಲ. ಡ್ಯೂರಿಂಗ್ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಲ್ಲಿ ನಿಮಗೆ ಅಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗೋದಿಲ್ಲ, ಫ್ಯೂಷನ್ ಆಫ್ ಗ್ಯಾಮೆಟ್ ಸಾಧ್ಯವೂ ಇಲ್ಲ. ಕ್ಲಿಯರ್? ನೋಡಿ, ಇದು ಝೂಸ್ಪೋರ್ ಫಾರ್ಮೇಷನ್ ನಿಮ್ಗೆ ಆಗ್ಲೇ ತೋರಿಸಿದೆ. ಇದು ಸೆಕ್ಷುವಲ್ ರೀಪ್ರೊಡಕ್ಷನ್ ಯಾವುದ್ರಲ್ಲಿ? ಯೂಡೋಗೋನಿಯಂ ಅಲ್ಲಿ. ಓಕೆ, ಸೊ ಯು ಕ್ಯಾನ್ ಸಿ ಅ ಬ್ಯೂಟಿಫುಲ್ sexual reproduction in case of eudogonium. ಸಿ ಇಲ್ಲಿ ಸ್ಟ್ರಕ್ಚರ್ ಕಾಣ್ತಾ ಇದೆಯಲ್ಲ, ದಿಸ್ ಈಸ್ ದ ಆಂಥರಿಡಿಯಂ. ಆಯ್ತಾ? ವಿಚ್ ಪ್ರೊಡ್ಯೂಸಸ್ ಎ ಮೇಲ್ ಗ್ಯಾಮೆಟ್. ನೋಡಿ, ಇದು another type of sexual reproduction where conjugation takes place. One gamete will comes in contact with the other gamete, and what happened? A complete zygote is developed, and this conjugation ಆದಾಗಲೂ ಇಲ್ಲ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಆದಾಗಲೂ ಕೂಡ ಏನಾಗುತ್ತೆ ಮಕ್ಕಳೇ, ಅಲ್ಲಿ ನಿಮಗೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದು ಒಂದು ಗ್ಯಾಮೆಟ್, ಇದು ಒಂದು ಗ್ಯಾಮೆಟ್ ಬಂದು ಇಲ್ಲಿ ಫ್ಯೂಸ್ ಆಗುತ್ತೆ. ಸೊ ನಿಮಗೆ ಝೈಗೋಟ್ ಬರುತ್ತೆ. ಅದೇ ನೀವು ಹಿಂದಿನ ಡಯಾಗ್ರಾಮ್ ಅಲ್ಲಿ ನೋಡಿದ್ರಿ. ಇಲ್ಲಿ ನೋಡಿ, ಇದು ಸೆಕ್ಷುವಲ್ ರೀಪ್ರೊಡಕ್ಷನ್, ಗ್ಯಾಮೆಟ್ ಫಾರ್ಮೇಷನ್. ಯಾವ ಗ್ಯಾಮೆಟ್? ಐಸೋಗ್ಯಾಮೆಟ್. ಫ್ಯೂಸ್ ಆಯ್ತು ಅಲ್ವಾ? ಫ್ಯೂಸ್ ಆದಾಗ ಏನಾಯ್ತು ನಿಮಗೆ? ಡಿಪ್ಲಾಯ್ಡ್ ಝೈಗೋಟ್ ಬಂತು. ಅದು ನೆನ್ಪಿಡಿ ಮಕ್ಕಳೇ, ಆಲ್ಗೆಯಲ್ಲಿ ಕೆಲವು ಮಾತ್ರ ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಇರ್ತಾವೆ, ಬಿಟ್ರೆ ಉಳಿದೆಲ್ಲ ಆಲ್ಗೆಗಳಲ್ಲೂ ಹೆಚ್ಚಿನ ಆಲ್ಗೆ, ಓಕೆ, 90% ಆಫ್ ದ ಗ್ರೀನ್ ಆಲ್ಗೆ ದೇ ಆರ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಹಾಗಾಗಿ ಹ್ಯಾಪ್ಲಾಯ್ಡ್ ಅಂದ್ರೆ ಏನು? ದೇ ಕಂಟೈನ್ ಓನ್ಲಿ ಒನ್ ಸೆಟ್ ಆಫ್ ಕ್ರೋಮೋಸೋಮ್. ಅದು ಈಗೇನಾಗಿದೆ? ಝೈಗೋಟ್ ಫಾರ್ಮೇಷನ್ ಆಗಿದೆ. ಹೌದಾ? ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ ಮಕ್ಕಳು ನಿಮಗೆ? ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗಿ ಏನು ಫಾರ್ಮೇಷನ್ ಆಯಿತು? ಝೈಗೋಟ್ ಫಾರ್ಮೇಷನ್ ಆಯಿತು. ಝೈಗೋಟ್ ಏನಾಗುತ್ತೆ? ಡ್ಯೂರಿಂಗ್ ದ ಅನ್ಫೇವರೇಬಲ್ ಕಂಡೀಷನ್ ಆಲ್ಸೋ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಸರ್ವೈವ್. ಏನೇ ಬಿಸಿಲು ಬರಲಿ, ಏನೇ ಬರಲಿ, ಈ ಝೈಗೋಟ್ ಏನಾಗುತ್ತೆ? ಇಟ್ ವಿಲ್ ಬಿ ಕೆಪ್ಟ್. ಆಯ್ತಾ? ಝೈಗೋಟ್ ಫಾರ್ಮೇಷನ್ ಆದದ್ದು ಅನ್ಫೇವರೇಬಲ್ ಕಂಡೀಷನ್ ಅಲ್ಲಿ, ಅನ್ಫೇವರೇಬಲ್ ಕಂಡೀಷನ್ ಟೈಮಲ್ಲಿ ಇಟ್ ಇಸ್ ಕವರ್ಡ್ ಬೈ ಎ ವೆರಿ ಥಿಕ್ ಕೋಟಿಂಗ್. ಆಯ್ತಾ? ಟು ಓವರ್ಕಮ್ ದ ಅನ್ಫೇವರೇಬಲ್ ಕಂಡೀಷನ್. ಕೊನೆಗೆ ಜೋರ್ ಮಳೆಗಾಲ ಬರುವಾಗ ಹೊರಗಡೆಯಿಂದ ಕವರ್ ಆದ ವೆರಿ ಥಿಕ್ ವಾಲ್, ಯು ಕ್ಯಾನ್ ಮೇಕ್ ಔಟ್ ದಿಸ್ ವೆರಿ ಥಿಕ್ ವಾಲ್, ಇಟ್ ಈಸ್ ರಪ್ಚರ್ಡ್, ಓಪನ್ಡ್, ಆ್ಯಂಡ್ ದೀಸ್ ವಾಟ್ ಒಳಗಡೆ ಝೈಗೋಟ್ ಇತ್ತಲ್ಲ, ಅಂಡರ್ಗೋಸ್ ಮಿಯಾಸಿಸ್ ಆಗಿ ನಿಮಗೆ ಪುನಃ ಯು ಆರ್ ಗೆಟಿಂಗ್ ಎ ಸ್ಪೋರ್, you are getting the spore, and these spores are haploid in nature and they go and germinate, gives rise to a new individual. ಹೀಗೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗೋದು. ಆದ್ರೆ ನೆನಪಿಟ್ಕೊಳ್ಳಿ, ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗೋದು ಯಾವಾಗ ಮಾತ್ರ? ಡ್ಯೂರಿಂಗ್ ದ ಅನ್ಫೇವರೇಬಲ್ ಕಂಡೀಷನ್ ಮಾತ್ರ.